ಹತ್ರ ರೆಡಿನಪ್ಪ ಬರ್ತಾರ ಅವರು. ప్రెసోల్ చూసిపోతే కదా ಎಲ್ಲರಿಗೂ ನಮಸ್ಕಾರ. ಹೆಸರು ಮಂಜುನಾಥ್ ಅಂತ. ನಾವು ಏನು 17ನೇ ಶಿವಪಾರ್ವತಿ ಕಲ್ಯಾಣ ಮಹೋತ್ಸವ ಮತ್ತು ಬ್ರಹ್ಮ ಮಹೋತ್ಸವಕ್ಕೆ ಬಂದಿದ್ದೀರಿ. ತುಂಬ ನಮ್ಮ ಮುಲ್ಬಾಗ ಕ್ಷೇತ್ರ ಜನ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ತುಂಬ ಪವರ್ಫುಲ್ ಮತ್ತು ತುಂಬ ಶ್ರೇಷ್ಠವಾದ ವಿಶೇಷವಾದಂಥ ದೇವಸ್ಥಾನ ಈ ಶಿವಪಾರ್ವತಿ ದೇವಸ್ಥಾನ. ನಮ್ಮ ಮುಲ್ಬಾಗ ಕ್ಷೇತ್ರ ಎಲ್ಲ ಜನಕ್ಕೂ ಮತ್ತು ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ನಾವು 2 ಮಾತನ್ನು ಮುಗಿಸ್ತೀವಿ. ತುಂಬ ಅರೇಂಜ್ಮೆಂಟ್ಸ್ ಆಗಿರಲಿ, ಪ್ರತಿಯೊಂದು ಎಲ್ಲರೂ ಇಷ್ಟಪಡುವಂಥಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೈಲೈಟ್ ಏನಂದರೆ ಇಲ್ಲಿ ಕೇರಳದು ಬ್ಯಾಂಡ್ ಸೆಟ್ ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ, ದೇವರೆಲ್ಲ ಆರೋಗ್ಯ ಐಶ್ವರ್ಯನ ಕೊಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಒಂದು 2 ಮಾತನ್ನ ಮುಗಿಸ್ತೀವಿ. ಆಯ್ತು, ಬಿಡ್ಕ ಸಾಯಂಕಾಲ ಮಾತಾಡ್ತಾರಪ್ಪ, ಅವನೇ ಮುಂದೆ ಮಾತಾಡ್ತಾರೆ. ಏನು ಇವತ್ತು ಕೋಲಾರ ಜಿಲ್ಲೆಯ ಮೂಡಲಬಾಗಿಲ ಮುಳಬಾಗಿಲು ತಾಲೂಕಿನ ಇವತ್ತು ಕೆ.ಬೈಪಲ್ಲಿ ರಸ್ತೆಯ ಮುತ್ಯಾಲಪೇಟೆ ಶಿವಕೇಶ್ ನಗರದಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನ ಇವತ್ತು 17ನೇ ಬ್ರಹ್ಮೋತ್ಸವ ಮತ್ತು 4ನೇ ಗಿರಿಜಾ ಕಲ್ಯಾಣೋತ್ಸವವನ್ನು ಇವತ್ತು ಅದ್ದೂರಿಯಾಗಿ ಇವತ್ತು ನಮ್ಮ ದೇವಸ್ಥಾನದ ನಮ್ಮ ಪುರೋಹಿತರಾಗಿರ್ತಕ್ಕಂಥ ನಮ್ಮ ಸೂರ್ಯನಾರಾಯಣ ಶಾಸ್ತ್ರಿ ಅವರ ಮಕ್ಕಳು ಪ್ರಭಾಕರ್ ಶಾಸ್ತ್ರಿ ಮತ್ತು ಅನಂತ ಶಾಸ್ತ್ರಿ ಮತ್ತು ಪದ್ಮನಾಭ ಶಾಸ್ತ್ರಿ ಮಕ್ಕಳಾಗಿರ್ತಕ್ಕಂಥ ಸತೀಶ್ ಶಾಸ್ತ್ರಿ ಮತ್ತು ಪದ್ಮನಾಭ ಶಾಸ್ತ್ರಿ ಅವರು ಮತ್ತು ಅದೇ ರೀತಿ ನಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ರವಿಕುಮಾರ್ ಅವರು ಮತ್ತು ನಾನು ಖಜಾಂಚಿ ಮತ್ತು ಕಾರ್ಯದರ್ಶಿಯಾದ ನಮ್ಮ ಆಚಾರ್ಯ ನಾಗರಾಜ್ ಆಚಾರ್ಯ ಮತ್ತು ರಾಮಾಜಿ ಮತ್ತು ಕಸರಡ್ಡಲ್ಲಿ ರಾಜು, ರಘು, ಠಾಕೂರ್ ಸಿಂಗು, ವೆಂಕಟರಾಮಪ್ಪ, ಹಂಸರಾಗಿ ರಮೇಶು ಇವರು ಎಲ್ಲ ಕಮಿಟಿ ಮೆಂಬರ್ಗಳ ನೇತೃತ್ವದಲ್ಲಿ ಭಾಳ ಅದ್ದೂರಿಯಿಂದ ಇವತ್ತು ಶಿವಪಾರ್ವತಿ ಕಲ್ಯಾಣೋತ್ಸವ ನಡೆದಿದೆ. ಇವತ್ತು ರಥೋತ್ಸವ ಭಾಳ ಅದ್ದೂರಿಯಿಂದ ನಡೆಸಿದ್ದಾರೆ. ಭಗವಂತ ಏನಿಂತ ಈ ಉದ್ಭವಲಿಂಗೇಶ್ವರ ದೇವಸ್ಥಾನ ಅಂದರೆ ಈ ತಾಲೂಕು ಜಿಲ್ಲೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ವಿಶೇಷ ಏನಂದರೆ ಇಲ್ಲಿ ಉದ್ಭವಲಿಂಗೇಶ್ವರ ಉದ್ಭವ ಆಗಿರ್ತಕ್ಕಂಥ ಶಿವಲಿಂಗ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಏನು ಅರಿಕೆ ಮಾಡ್ಕೊಳ್ತೀವಿ, ಈ ಅರಿಕೆ ಎಲ್ಲ ಕೂಡ ಭಗವಂತ ಮನೆಯಲ್ಲಿ ಏನೇನು ಬೇಡಿಕೆ ಮಾಡ್ಕೊಳ್ತಾರೋ ಅದೆಲ್ಲ ಕೂಡ ಭಗವಂತ ಬಗೆಹರಿಸ್ತಾನೆ. ಅದರಿಂದ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಂತ ಸಮೃದ್ಧಿ ಮಂಜಣ್ಣ ಅವರು ಬಂದಿದ್ದಾರೆ, ಮತ್ತು M.R. ಮುರಳಿಯವರು ಬಂದಿದ್ದರು, ಮತ್ತು ರಘುಪತಿ ರೆಡ್ಡಿ ಅವರು ಮತ್ತು ಪತ್ತೂರು ಮಂಜಣ್ಣ ಅವರು ಬರ್ತಾ ಇದ್ದಾರೆ. ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಬರ್ತಾ ಇದ್ದಾರೆ, ಆದಿನಾರಾಯಣಪ್ಪ ಅವರು ಬರ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ಅನುಸಂತರ್ಪವನ್ನು ನಮ್ಮ ಸಾಂಬಯ್ಯ ಅವರು ನನ್ನ ಅನುಸಂತರ್ಪ ಎಲ್ಲ ಮಾಡ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಏನು ಈ ಭಕ್ತಾದಿಗಳು ನಿನ್ನೆಯಿಂದ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ, ಎಲ್ಲರೂ ಕೂಡ ಭಗವಂತ ಆಶ್ರಯಿಸಲು ಕೊಟ್ಟು ಆರೋಗ್ಯನ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಬಯಸ್ಕೊಳ್ತಾ ಈ 2 ಮಾತನ್ನು ಆಡೋಕ್ಕೆ ಅವಕಾಶ ಕೊಡ್ತಕ್ಕೆ ಎಲ್ರಿಗೂ ಒಂದು ಸಲ ಮಾತನ್ನು ಮುಕ್ತಾಯ ಮಾಡಿದ್ದೆ.